ಒಂದು ಬ್ಯಾಂಕ್ ಲೋನ್ ಕೇಳಿದ್ರೆ ಅವರು ಸಂಪೂರ್ಣ ನಿಮ್ದು ಇಸಿ ತಗೊಂಡ್ ಬನ್ರಿ ಅಂತ ಹೇಳ್ತಾರೆ. ಸೊ ಇಸಿ ತರಬೇಕು ಅಂದ್ರೆ 2004 ನಂತರದ್ದು ಆನ್ಲೈನ್ ಅಲ್ಲಿ ಸಿಗುತ್ತೆ. 2004ಕ್ಕೆ ಮೊದಲದಾದ್ರೆ ನಾವು ಮ್ಯಾನ್ಯುವಲ್ ಆಗಿನೇ ತಗೋಬೇಕು. ಮ್ಯಾಪ್ ಮೇಲೆ ನೀವು ಕ್ಲಿಕ್ ಮಾಡೋದು, ಪಿನ್ ಅನ್ನ ಕ್ಲಿಕ್ ಮಾಡೋದ್ರ ಮುಖಾಂತರ ಆ ಜಮೀನಿನ ಇಸಿಯನ್ನ ಜನರೇಟ್ ಮಾಡೋದು ಸರಳೀಕರಣ. ಈಗ ಕಾವೇರಿ 2 ಜೊತೆಗೆ ಆಲ್ರೆಡಿ ಆನ್ಲೈನ್ ಅಲ್ಲಿ ಇಸಿಯನ್ನ ತಗೊಳ್ಳುವಂತ ಸೌಲಭ್ಯ ಮಾಡಿದ್ದೇವೆ. ಒಂದು 50 ಲಕ್ಷಕ್ಕಿಂತ ಹೆಚ್ಚು ಒಂದು ವರ್ಷದಲ್ಲಿ ಇಸಿ ತಗೊಳ್ತಾರೆ, ಎನ್ಕಂಬರಸ್ ಸರ್ಟಿಫಿಕೇಟ್. ಈಗ ಕಾವೇರಿ 2 ಜೊತೆಗೆ ಆಲ್ರೆಡಿ ಆನ್ಲೈನ್ ಅಲ್ಲಿ ಇಸಿಯನ್ನ ತಗೊಳ್ಳುವಂತ ಸೌಲಭ್ಯ ಮಾಡಿದ್ದೇವೆ. ಆದ್ರೆ ಅಲ್ಲಿ ಜನ ಕೆಲವ್ರು ಏನ್ ಹೇಳಿದ್ರು, ನಾವು ಆ ಕಂದಾಯ ಗ್ರಾಮದ ಹೆಸರನ್ನ ಹಾಕ್ಬೇಕು. ಕೆಲವ್ರಿಗೆ ಪಾಪ ಅಷ್ಟು ತಿಳುವಳಿಕೆ ಇರೋದಿಲ್ಲ. ಆನ್ಲೈನ್ ಅಲ್ಲಿ ನಮ್ಮ ಜಿಲ್ಲೆ, ನಮ್ಮ ತಾಲೂಕು, ನಮ್ಮ ಕಂದಾಯ ಗ್ರಾಮದ ಹೆಸರು ಹಾಕಿದ್ರೆ ಅವಾಗ ಅದು ಇಸಿ ಬರ್ತದೆ. ಅದಕ್ಕೆ ಈಗ ಅದರಲ್ಲೂ ನಮ್ಮ ಇ ಗವರ್ನೆನ್ಸ್ ಅವರು ಒಂದು ಸಜೆಷನ್ ಕೊಟ್ಟು, ಸಿಂಪಲ್ ಆಗಿ ನೀವು ಕರ್ನಾಟಕ ಮ್ಯಾಪ್ ಅಲ್ಲಿ ಹೋಗ್ಬಿಟ್ಟು ಎಲ್ಲಿ ಬೇಕಾದ್ರೂ ಮ್ಯಾಪ್ ಮೇಲೇನೆ ನಿಮ್ಮ ಜಿಲ್ಲೆಗೆ ಹೋಗಿ, ಮ್ಯಾಪ್ ಮೇಲೇನೆ ನಿಮ್ಮ ತಾಲೂಕು, ನಿಮ್ಮ ಮ್ಯಾಪ್ ಮೇಲೇನೆ ನಿಮ್ಮ ಹಳ್ಳಿ ಮೇಲೆ, ಹಳ್ಳಿ ಒಳಗಡೆ ನಿಮ್ಮ ಜಮೀನು ಎಲ್ಲಿದೆ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು, ಆಟೋಮ್ಯಾಟಿಕ್ ಆಗಿ ಆ ಜಮೀನನ್ನದು ಇಸಿ ಲೋಡ್ ಆಗುತ್ತೆ. ಸೊ ಎಂಟ್ರ್ ಮಾಡೋದು ಬೇಕಾಗಿಲ್ಲ. ಜಿಲ್ಲೆ, ತಾಲೂಕು, ಗ್ರಾಮ ಇದು ಯಾವುದು ಎಂಟ್ರ್ ಮಾಡೋದು ಬೇಕಾಗಿಲ್ಲ. ಮ್ಯಾಪ್ ಮೇಲೆ ನೀವು ಕ್ಲಿಕ್ ಮಾಡೋದು, ಪಿನ್ ಅನ್ನ ಕ್ಲಿಕ್ ಮಾಡೋದ್ರ ಮುಖಾಂತರ ಆ ಜಮೀನಿನ ಇಸಿಯನ್ನ ಜನರೇಟ್ ಮಾಡೋದು ಸರಳೀಕರಣ. ಸ್ವಲ್ಪ ಈಸಿಯಾಗಿ ನೀವು ಕಂಡುಕೊಳ್ಳುವಂತದ್ದು ಮಾಡಿದ್ದೇವೆ. ಇದು ನಮ್ದು 2004ರಿಂದ ನಂತರ ಜಮೀನಿನ ಎಲ್ಲ ವಹಿವಾಟುಗಳನ್ನ ಡಿಜಿಟಲ್ ಆಗಿ ಇಸಿ ಮಾಡಿದ್ದೇವೆ ಇಲಾಖೆಯಲ್ಲಿ. 2004ಕ್ಕೆ ಮೊದಲೊಂದು ಎಲ್ಲ ಇನ್ನೂ ಕೈ ಬರಹದಲ್ಲೇ ಇದೆ. ಅದಕ್ಕೆ ಅರ್ಜಿ ಕೊಡಬೇಕಾದ್ರೆ ಇಷ್ಟು ದಿನ ನಮ್ಮ ಕಚೇರಿಗೆ ಬಂದು ಅರ್ಜಿ ಕೊಡಬೇಕಾಗಿತ್ತು. ಸೊ ಯಾರೇ ಆಗಲಿ ಒಂದು ಬ್ಯಾಂಕ್ ಲೋನ್ ಕೇಳಿದ್ರೆ ಅವರು ಸಂಪೂರ್ಣ ನಿಮ್ದು ಇಸಿ ತಗೊಂಡ್ ಬನ್ರಿ ಅಂತ ಹೇಳ್ತಾರೆ. ಸೊ ಇಸಿ ತರಬೇಕು ಅಂದ್ರೆ 2004 ನಂತರದ್ದು ಆನ್ಲೈನ್ ಅಲ್ಲಿ ಸಿಗುತ್ತೆ. 2004ಕ್ಕೆ ಮೊದಲದಾದ್ರೆ ನಾವು ಮ್ಯಾನ್ಯುವಲ್ ಆಗಿನೇ ತಗೋಬೇಕು. ಸೊ ಮತ್ತೆ ಜನ ಅನಾವಶ್ಯಕವಾಗಿ ನಮ್ಮ ಕಚೇರಿಗೆ ಬರ್ತಾರೆ. ಅದಕ್ಕೆ ಇವತ್ತಿನಿಂದ 2004ಕ್ಕೆ ಮೊದಲು ಇಸಿನೂ ಕೂಡ ಆನ್ಲೈನ್ ಅಲ್ಲೇ ಅಪ್ಲಿಕೇಶನ್ ಹಾಕುವಂತ ಸೌಲಭ್ಯ ಕೊಟ್ಟಿದ್ದೇವೆ. ಸೊ ಜನ ಅನಗತ್ಯವಾಗಿ ನಮ್ಮ ಕಚೇರಿಗೆ ಬರುವಂತಹದ್ದು ಆಗಬಾರದು. ಅವ್ರ ಮನೆಯಲ್ಲೇ ಕೂತ್ಕೊಂಡು ಇಸಿಗೆ ಅಪ್ಲೈ ಮಾಡಬಹುದು. ನಾವು ಅವರಿಗೆ ಇಸಿಯನ್ನ ರೆಡಿ ಮಾಡಿ, ಮ್ಯಾನ್ಯುವಲ್ ಇಸಿಯನ್ನ ರೆಡಿ ಮಾಡಿ, ನಮ್ಮ ಅಧಿಕಾರಿ ಡಿಜಿಟಲ್ ಸೈನ್ ಹಾಕಿ ಮತ್ತೆ ನಾವು ಅವ್ರಿಗೆ ಆನ್ಲೈನ್ ಅಲ್ಲೇ ಕಳಿಸ್ಕೊಡ್ತೇವೆ. ಸೊ ಈವನ್ ಇಸಿ ತಗೊಳ್ಳೋದಕ್ಕೂ ನಮ್ಮ ಕಚೇರಿಗೆ ಬರೋದು ಬೇಕಾಗಿಲ್ಲ, ಅಪ್ಲೈ ಮಾಡೋದಕ್ಕೂ ಬೇಕಾಗಿಲ್ಲ, ತಗೊಳ್ಳೋಕ್ಕೂ ರಿಸೀವ್ ಮಾಡ್ಕೊಳ್ಳೋಕ್ಕೂ ನಮಗೆ ಬೇಕಾಗಿಲ್ಲ. ಅವ್ರಿಗೆ ಆನ್ಲೈನ್ ಅಲ್ಲೇ ನಾವು ಇಸಿಯನ್ನ ತಯಾರು ಮಾಡಿ ಕಳಿಸ್ತೇವೆ. ಇನ್ನು 2004 ನಂತರ ಆದ್ರೆ ಅದು ಕೂಡ ಆನ್ಲೈನ್ ಅಲ್ಲಿ ನಾವು ಅವರಿಗೆ ಡಿಜಿಟಲಿ ಸೈನ್ಡ್ ಇಸಿಯನ್ನ ಅವರಿಗೆ ಕೊಡಿಸ್ಕೊಡುವಂತಹದ್ದು. ಇದೇ ತರ ಸಿಸಿಗೂ ಅಷ್ಟೇ, ಅದನ್ನು ಕೂಡ ಸಂಪೂರ್ಣವಾಗಿ ಆನ್ಲೈನ್ ಮುಖಾಂತರ ಕೊಡುವಂತಹದನ್ನ ನಾವು ಮಾಡಿದ್ದೇವೆ.